ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವರೇ, ನೀವು ಕೆಲವೊಬ್ಬೊಬ್ಬರಿಗೆ ದಂಡ ಮಾಡಿಕೊಟ್ಟಿದ್ದೀರಾ, ಮಾಡಿಕೊಡ್ತೀರಾ? ಹೌದು. ಯಾಕಂದರೆ ಕೆಲವೊಬ್ಬೊಬ್ಬರಿಗೆ ಅವ್ರಿಗೆ ಯಾವುದೋ ಒಂದು ಶಕ್ತಿ ಏನು ಬೇಕಾಗೈತೆ, ಸಿದ್ಧಿ ಸಾಧನೆಗಳು ಮಾಡಿರೋರಿಗೆ, ಮಾಡ್ಕೊಳ್ಳೋರಿಗೆ ಅವ್ರಿಗೆ ಏನು ಬೇಕೋ ಆ ಶಕ್ತಿಗೆ ಸಂಬಂಧಪಟ್ಟಂತೆ ದಂಡಗಳು, ಚಕ್ರಗಳು ಮಾಡಿಕೊಟ್ಟಿದ್ದಾರೆ. ಬಟ್ ದಂಡದ ಬಗ್ಗೆ ಮಾತಾಡೋಣ. ಆ ದಂಡ ಕೂಡ ಕೆಲಸ ಮಾಡುತ್ತೆ, ಒಂದು ಎನರ್ಜಿ ಇರುತ್ತೆ, ಆ ದೈವ ಶಕ್ತಿನ ಅದರಲ್ಲಿ ತುಂಬ ಒಂದಷ್ಟು ತುಂಬಿಸೋ ಅಷ್ಟು ವಿಚಾರಗಳು. ಹೌದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವ್ರಿಗೆ ಮಾಡಿಕೊಟ್ಟಿದ್ದೀರಾ. ಅವ್ರು ನಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ. ಫಸ್ಟು ನಿಮ್ಮ ಜೊತೆ ಮಾತಾಡ್ತೀನಿ, ಸ್ವಲ್ಪ ದಂಡದ ಬಗ್ಗೆ ವಿಚಾರ ತಿಳಿಸಿ, ಆಮೇಲೆ ಅವ್ರನ್ನ ನಾನು ಮಾತಾಡ್ತೀನಿ. ಅವ್ರು ಯಾವ ರೀತಿ ಅವ್ರಿಗೆ ಅನುಭವ ಆಗೈತೆ ನೋಡೋಣ. ಸೊ ಒಂದು ದಂಡ ಮಾಡಬೇಕು ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಒಂದು ಪ್ರೊಸೆಸ್ ಮಾಡ್ಕೊಂತೀರಾ, ಅವ್ರಿಗೆ ಯಾವ ಥರ ಬೇಕು ಅದನ್ನ ನೀವು ತಿಳ್ಕೊಂಡು ಹೆಂಗೆ ಇದು ದಂಡ ಶುರು ಮಾಡ್ತೀರಾ? ಮೊದಲು ನಮಗೆ ಕಾಲ್ ಮಾಡ್ತಾರೆ, ಅವ್ರದ್ದು ಯಾವ ಥರ ಬೇಕು ಅನ್ನೋದು ಕಂಪ್ಯೂಸಲ್ಲಿ ಇರ್ತಾರೆ ಅವರು ಒಬ್ಬೊಬ್ಬರು. ಅವಾಗ ಏನು ಮಾಡ್ತೀವಿ, ನಾವು ಧ್ಯಾನದಲ್ಲಿ ಕೂತ್ಕೊಂಡು ಚೆಕ್ ಮಾಡ್ತೀವಿ. ಅವ್ರು ಯಾವ ಶಕ್ತಿ ಹೇಳ್ತಾರೆ ಆ ಶಕ್ತಿನ ಕರೆದ್ಬಿಟ್ಟು ನಾವು ಮಾತಾಡ್ತೀವಿ. ಇವರು ಹೇಳಿದ್ದು ನಮಗೆ ಒಂದು ದಂಡ ಬೇಕು, ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಅಮ್ಮನವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರ ಹತ್ರ ಇರೋವಂಥ ಶಕ್ತಿ ಅವ್ರಿಗೆ ಗೊತ್ತಿದೆ. ಅವರು ನಮಗೆ ನಾವೇ ಹೇಳಿ ಅಂದ್ಬಿಟ್ಟು ಅವರು ಟೆಸ್ಟ್ ಮಾಡ್ತಿದ್ರು. ನಾನು ಹೇಳ್ದೆ, ಅವ್ರು ಚೆಕ್ ಮಾಡ್ಬಿಟ್ಟು, ನೋಡಿ ನಿಮ್ಮ ಹತ್ರ ಸರ್ಪದೇವತೆ ಇದ್ದಾರೆ, ಸರ್ಪದೇವತೆನೇ ಬರ್ತೀನಿ ಅಂತ ಇದ್ದಾರೆ, ಈ ಥರ ಮಾಡ್ಕೊಡ್ಲಾ ಅಂತ ಕೇಳಿದೆ ನಾವು. ಅವ್ರು ಕೇಳಿದ್ಕೆ ಬೇಡ ಬೇಡ ಸರ್ಪ ಆದರೆ ನಾವು ಹಿಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ತಿರ್ಗಾ ಅಮ್ಮನವ್ರಿಗೆ ಕೇಳ್ದೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು. ಅಮ್ಮನವ್ರು ಕೇಳಿದಾಗ ಅವರು ಬೇರೆ ಥರ ಒಂದು ಪಿಕ್ಚರ್ ತೋರಿಸಿದ್ರು. ತ್ರಿಶೂಲಕ್ಕೆ ಸರ್ಪ ಸುತ್ತಾಕೊಂಡು ಎಡೆ ಇತ್ತು, ಆ ಥರ ಕೇಳಿದ್ರು. ನಾವು ಇವ್ರಿಗೆ ಇನ್ನೊಂದ್ಸಲ ಕೇಳ್ದು, ನೋಡಿ ಈ ಥರ ತೋರಿಸ್ತಾ ಇದ್ರೆ ಈ ಥರ ಆಗುತ್ತಾ ನಿಮ್ಗೆ ಮಾಡೋಕ್ಕೆ ಅಂತ. ಅವರು ಓಕೆ ಆ ಥರ ಮಾಡಿಕೊಡಿ ಅಂತ ಹೇಳಿದ್ರು. ಇವ್ರು ಯಾವಾಗ ನಮಗೆ ಓಕೆ ಮಾಡಿಕೊಡಿ ಅಂದಡಿಕೆ ಆಲ್ರೆಡಿ ಅಮ್ಮನವರು ಬಂದ್ಬಿಟ್ರು ನಮ್ಮ ಹತ್ರ. ಓಕೆ, ಮಾಡೋ ಪೊಸಿಷನ್ ಅಲ್ಲೇ ಇರ್ತಾರೆ, ಅಂಗಡಿ ಹತ್ರನೇ ಇರ್ತಾರೆ ಯಾವಾಗಲೂ. ಫೀಲಿಂಗ್ ಆಗುತ್ತೆ. ಆ ಫೀಲಿಂಗ್ ಆದಾಗ ಏನೋ ಒಂದು ಅಂಟ್ಕೊಂಡಂಗೆ ಅನ್ಸುತ್ತೆ ನಮಗೆ, ಶಕ್ತಿ ಅಂಟ್ಕೊಂಡಂಗೆ ಅನಿಸಿದಾಗ ಆವಾಗ ಒಂದು ಒಳ್ಳೆ ನಕ್ಷತ್ರ ನೋಡ್ಬಿಟ್ಟು ಒಂದು ಆ ಮರನ ಎತ್ಕೊಂಬಂದು ಅದು ನೀಟಾಗಿ ಕೆತ್ತನೆ ಮಾಡಬೇಕು. ಅಂದರೆ ಇವಾಗ ಒಂದು ಮರ ನೀವು ಸೆಲೆಕ್ಷನ್ ಮಾಡಬೇಕಂದ್ರೆ ಏನು ಪ್ರೊಸೆಸ್ ಇರುತ್ತೆ? ಮರ ಸೆಲೆಕ್ಷನ್ ಮಾಡಬೇಕಂದ್ರೆ ಅದು ದೈವ ಮರನೇ ಆಗಿರಬೇಕು. ಅದು ನಾವು ಏನು ವಂಶ ಪರಂಪರೆಯಾಗಿ ಬರುತ್ತಲ್ವ, ಅದೇ ಮರದಲ್ಲಿ ಯಾವ್ದಾರು ಒಂದು ಮರನ ಚಾಯ್ಸ್ ಮಾಡ್ತೀವಿ. ಅಂದ್ರೆ ಲೈಟ್ ವೇಟ್ ಇರುತ್ತೆ. ಮರನ ಈಗ ದೈವಕ್ಕೆ ಸಂಬಂಧಪಟ್ಟಿದೆ, ಭೂತಾಳೆ ಮರ ಹಾಕಿರ್ತೀರಾ ಅದನ್ನ? ಇಲ್ಲ ಸರ್, ಅದು ಗೊತ್ತಿರ್ತದೆ ನಮಗೆ ಮಾಡೋರಿಗೆ, ಆದರೆ ಅದು ಯಾವುದು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಹಾಳು ಮಾಡ್ತಾರೆ ಆ ಮರನ. ನಾವು ಹೋಗಿ ಪೂಜೆ ಶುರು ಮಾಡಿ ಅಷ್ಟದಿಗ್ಬಂಧನೆಲ್ಲ ಮಾಡಿ ಅನುಷ್ಠಾನ ಮಾಡಿ ಅದನ್ನು ಆಹ್ವಾನ ಮಾಡಿ ಆಮೇಲೆ ಕಟ್ ಮಾಡೋಂಥದ್ದು. ಕಟ್ ಮಾಡಿ ಇವರು ಏನು ಹೇಳಿದ್ದಾರೆ ಆ ಥರ ನಾವು ನೀಟಾಗಿ ವಿಗ್ರಹ ಮಾಡಿಕೊಡೋದು. ವಿಗ್ರಹ ಮಾಡಿಕೊಟ್ಟಾದ್ಮೇಲೆ ಇವ್ರಿಗೆ ತಗೊಂಡೋಗಿ ಮನೇಲಿ ಫುಲ್ಲು ಎನರ್ಜಿ ಅವ್ರು ತಡೆಯೋಕ್ಕೆ ಆಗಿಲ್ಲ ಅಷ್ಟು. ಆಮೇಲೆ ಅವ್ರು ಜಸ್ಟ್ ಅವರು ನೀವು ಇದರ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರನೇ ಅವ್ರು ಜಸ್ಟ್ ಒಂದು ಪೂಜೆ ಮಾಡಿಬಿಟ್ಟು ಒಂದು ಹೂ ಪ್ರಸಾದ ಇಟ್ಟಿದ್ದಾರೆ. ಹೂ ಪ್ರಸಾದನೂ ಕೊಟ್ಟಿದೆ. ದಂಡ ಹೂ ಪ್ರಸಾದ. ಹೌದು. ಸೊ ಇದು ಪ್ರಸಾದ ಕೊಟ್ಟೈತೆ ಅಂದ್ರೆ ಅಲ್ಲಿ ಏನೋ ಶಕ್ತಿ ಕನೆಕ್ಟ್ ಮಾಡಿ ಕೊಟ್ಟಿರ್ತೀವಿ. ಮತ್ತೆ ನಾವು ಆದಿಶಕ್ತಿದು ಶಕ್ತಿನ ಅದಕ್ಕೆ ತುಂಬಿರ್ತೀವಿ ನಾವು. ಮಾತಾಡ್ಸ್ಬಿಡೋಣ, ಆಮೇಲೆ ನಿಮ್ಮ ಜೊತೆ ಮತ್ತೆ ಕಂಟಿನ್ಯೂ ಮಾತಾಡ್ತೀನಿ. ಇವ್ರು ಲೈನಲ್ಲಿ ತುಂಬ ಹೊತ್ತಿನಿಂದ ಇದ್ದಾರೆ, ಸೊ ಮಾತಾಡ್ಸ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಈಗ ನವೀನ್ ಅವ್ರ ಕಡೆಯಿಂದ ನೀವೊಂದು ದಂಡ, ನಿಮ್ಮ ಒಂದು ಮಂತ್ರದಂಡ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಮತ್ತೆ ಅದು ಕೂಡ ಹೂ ಪ್ರಸಾದ ಕೊಟ್ಟೈತೆ ಅಂತ ಹೇಳಿ. ಹೌದು, ಪ್ರಸಾದ ಕೊಡ್ತದೆ. ಡೈಲಿ ನಾವು ಪ್ರತಿದಿನ ಪೂಜೆ ಮಾಡ್ತಾ ಇದೀವಿ, ಪ್ರಸಾದ ಆಗ್ತಾ ಇದೆ. ಓಕೆ, ನೀವೇನು ಒಂದು ದಂಡ ಅಂದ್ರೆ ಯಾವ ತರ ಬೇಕು ಅಂತ ನಾನು ಸಜೆಷನ್ ಮಾಡಿದ್ರ ಹಿಂಗೆ ಬೇಕು ಅಂತ? ಇಲ್ಲ, ಆಕ್ಚುಲಿ ಅವರು ನಮ್ದು ಫೋಟೋಗಳಲ್ಲಿ ನಮ್ದು ನೋಡಿದಾಗ ಅದ್ರ ಮೇಲೆ ಅವರ ಆ ವ್ಯಕ್ತಿಗೆ ಯಾವ ಪೂಜೆ ಅವರ ಕರ್ಮಾನುಸಾರವಾಗಿ ಯಾವ್ದು ಬರುತ್ತೆ ಅಂತ ಅವರು ಇನ್ಸ್ಟ್ರಕ್ಷನ್ ಮಾಡ್ತಾರೆ. ಅದ್ರಲ್ಲಿ ನಮಗೆ ಬಂದಿದ್ದು ನಾಗಾಕ್ಷಿಣಿ, ನಾಗದೇವತೆಯ ಮಂತ್ರದಂಡ ಅಂತ. ಸೊ ಅದನ್ನೇ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ, ಪ್ರಸಾದನ ಆಗುತ್ತೆ. ಮತ್ತೆ ಅದನ್ನ ಪ್ರತಿದಿನ ಇಟ್ಕೊಂಡು ನಾವು ಮೆಡಿಟೇಷನ್ ಮಾಡುವಾಗ ಬಹಳ ಅದ್ಭುತವಾದಂತ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಂದ್ರೆ ಫೀಲಿಂಗ್ ಆಗ್ತಾ ಇದೆಯಾ? ಆಗ್ತದೆ. ಅದನ್ನ ಕೈಲಿ ಇಟ್ಕೊಂಡಾಗ ಡಿಫ್ರೆಂಟ್ ಎನರ್ಜಿ ಪಾಸ್ ಆಗುತ್ತೆ ದೇಹಕ್ಕೆ. ಅಂದ್ರೆ ಆ ನಾಗಶಕ್ತಿ ಎನರ್ಜಿಗಳಿರ್ಬೋದು, ಬೇರೆ ಅನ್ಯ ಲೋಕದ ಕನೆಕ್ಟಿವಿಟಿ ಅಂದ್ರೆ ನಾಗಲೋಕ, ಬೇರೆ ಬೇರೆ ಹೈಯರ್ ಲೋಕದ ಎನರ್ಜಿಗಳು ಕನೆಕ್ಷನ್ ಸಿಗ್ತಾ ಇದೆ. ಇವೊಂದು ನಾವು ಮೆಡಿಟೇಷನ್ ಇದ್ರು ಕೂಡ ಇದನ್ನ ತಗೊಂಡ್ಮೇಲೆ ಅದೊಂದೊಂದು ಡಿಫ್ರೆಂಟ್ ಆಸ್ಪೆಕ್ಟ್, ಬೇರೆ ರೀತಿಯ ಒಂದು ಅಂದ್ರೆ ಹೈಯರ್ ಝೋನ್ ಕನೆಕ್ಷನ್ಸ್ ಚೆನ್ನಾಗಿದೆ ಈಗ ಎನರ್ಜಿಲಿ. ಇದೊಂಥರ ಹೊಸ ವಿಚಾರ ಸರ್. ಯಾಕಂದ್ರೆ ರೆಗ್ಯುಲರ್ ಆಗಿ ದಂಡ ಇಟ್ಕೊಂಡು ಒಂದು ಮಂತ್ರ ಸಿದ್ಧಿ ಸಾಧನೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ರೊಟೆಕ್ಷನ್ಗೆ ಕೈಲಿ ಇಟ್ಕೊಂಡು ಓಡಾಡ್ತಾರೆ ಅನ್ನೋ ತರ ನಮ್ಗೆ ಆಚೆ ಕಾಣಿಸುತ್ತೆ. ನೀವು ಎನರ್ಜಿಗಳು ಕನೆಕ್ಷನ್ ಆಗೋ ತರ ಯಾವುದೋ ಒಂದು ಶಕ್ತಿ ನಮ್ಗೆ ಕೈಲಿ ಇಟ್ಕೊಂಡ್ರೆ ನಮ್ಗೆ ಏನೋ ಒಂದು ಎನರ್ಜಿ ಆಗುತ್ತೆ. ಈ ಫೀಲಿಂಗ್ ಇದು ಫಸ್ಟ್ ಟೈಮ್ ನೀವು ಹೇಳ್ತಾ ಇರೋದನ್ನ ಕೇಳ್ತಾ.
ಹೌದು, ಯಾಕೆಂದ್ರೆ ಅದು ನಾವು ಮುಂಚೆಲ್ಲ ಬೇರೆ ಎಲ್ಲ ನೋಡ್ತಾ ಇದ್ವಿ, ಬಟ್ ಇದು ಮಂತ್ರದಂಡ ಬಂದ್ಮೇಲೆ ದಟ್ ಡಿಫ್ರೆಂಟ್ ಆಸ್ಪೆಕ್ಟ್ ಅದು. ಆ ಶಕ್ತಿಗಳು ಮತ್ತೆ ದೇಹದಲ್ಲಿ ಆಗ್ತಕ್ಕಂತಹ ಕೆಲವು ಏರಿಳಿತಗಳು, ವ್ಯತ್ಯಾಸಗಳು, ಮತ್ತೆ ನಮ್ದು ಮೆಡಿಟೇಷನ್ ಪವರ್ ಸ್ಟ್ರಾಂಗ್ ಆಗ್ತಾ ಇದೆ. ಅಂದ್ರೆ ವಿಲ್ ಪವರ್ ಅಂತ ಹೇಳ್ತೀವಲ್ಲ, ಆ ವಿಲ್ ಪವರ್ ಮತ್ತೆ ನಮ್ಮ ಮುಂದೆ ಆ ದೇವತೆಗಳ ಇಮೇಜ್ಗಳು, ಆ ಕಾಣ್ತಕ್ಕಂತ ಇದೆಲ್ಲ ಚೇಂಜಸ್ ಇದೆ, ಬಹಳಷ್ಟು ಚೇಂಜಸ್ ಇದೆ. ಅಂದ್ರೆ ನಾವು ಮೆಡಿಟೇಷನ್ ಹೋದಾಗ 10-15 ನಿಮಿಷ ತಗೊಳ್ತಿತ್ತು ಅನ್ಕೊಳ್ಳಿ ಪ್ರಾಪರ್ ಮೆಡಿಟೇಷನ್ಗೆ, ಇದನ್ನ ಹಿಡಿದ ತಕ್ಷಣನೇ ಡೈರೆಕ್ಟ್ ಕನೆಕ್ಷನ್ಸ್ ಆ ಪರ್ಟಿಕ್ಯುಲರ್ ದೇವತೆ ಕನೆಕ್ಷನ್ಸ್ ಕೊಡುತ್ತೆ. ಆ ರೀತಿಯ ಮಂತ್ರದಂಡ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಎನರ್ಜಿ ಕನೆಕ್ಷನ್ ಮಾಡಕ್ಕೆ ತುಂಬಾ ಸ್ಪೀಡ್ ಆಗಿ ಸಪೋರ್ಟ್ ಮಾಡ್ತಾ ಇದೆ. ಹೌದೌದು, 100% ಅದು. ಅಂದ್ರೆ ನಮ್ಮ ಬಾಡಿಲಿ ಇರ್ತಕ್ಕಂತ 7 ಚಕ್ರಗಳೇನಿದೆ ಸಡನ್ ಆಗಿ ಆಪರೇಟ್ ಆಗ್ಬಿಡುತ್ತೆ. ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೆ ಏನ್ ಚಕ್ರಗಳಿದೆ, ನಾವ್ ಇದನ್ನ ಇಟ್ಕೊಂಡಾಗ ಬೇಗ ಚಕ್ರಗಳ ಆಕ್ಟಿವೇಶನ್ ಆಗಿ ಸಹಸ್ರಾರ ಚಕ್ರದ ಮುಖಾಂತರ ಕಾಸ್ಮಿಕ್ ಎನರ್ಜಿ ಬೇಗ ಕನೆಕ್ಷನ್ಸ್ ಆಗುತ್ತೆ. ಅಂದ್ರೆ ಅವ್ರ ಇಚ್ಛೆ, ಯಾರು ಮೆಡಿಟೇಷನ್ ಪ್ರಾಪರ್ ಆಗಿ ಇಟ್ಕೊಂಡು ಅವ್ರ ಇಚ್ಛಾ ದೇವರುಗಳನ್ನ ಇಷ್ಟ ಪಡ್ತಾರೆ, ಅದು ಕೂಡ ಕನೆಕ್ಟ್ ಆಗ್ಲಿಕ್ಕೆ ಇದೊಂದು ಬಹಳ ಟೂಲ್, ಸಾಧನ ಬಹಳ ಕೆಲಸ ಮಾಡುತ್ತೆ. ಹೈಯರ್ ಎನರ್ಜಿಗಳು ಕನೆಕ್ಟ್ ಮಾಡ್ತದೆ ಬೇಗ. ಸೊ ಇದರಲ್ಲಿ ನಿಮ್ಮ ಅನುಭವ ಸರ್, ಈಗ ಮರದ ಎಫೆಕ್ಟಾ ಇದು, ಇಲ್ಲ ಒಂದು ಶೇಪ್ ಏನು ಒಂದು ದಂಡದ ಶೇಪ್ ಬಂದೈತೆ ಅದರದ್ದು ಎಫೆಕ್ಟಾ, ಇಲ್ಲ ಆ ದಂಡದೊಳಗೆ ಒಂದು ದೈವ ನೀವೇನು ಆರಾಧನೆ ಮಾಡಿದ್ರೆ ಆ ದೈವ ಬಂದು ಅದರಲ್ಲಿ ಪ್ರವೇಶ ಆಗಿರುತ್ತೋ, ಇಲ್ಲ ಅದರಲ್ಲಿ ಒಂದು ಇದೆ ಶಕ್ತಿ ಅನ್ನೋ ತರನೋ ಏನು ಇದರಲ್ಲಿ? ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಮೊದ್ಲೇನೆ, ನಮಗೆ ಅವರ ಪರ್ಟಿಕ್ಯುಲರ್ ವ್ಯಕ್ತಿಯ ಕರ್ಮ ಅನುಸಾರದ ಮೇಲೆ ಅವರ ದೇವತೆ ಯಾರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ನಮಗೆ ನಾಗಕ್ಷಿಣಿ ನಾಗದೇವತೆ ಮಾಡ್ಕೊಟ್ಟಿರೋದ್ರಿಂದ ಅದೇನಾಗುತ್ತೆ, ಅದು ಮರದ ಮಹಿಮೆ ಅನ್ನೋದಕ್ಕಿಂತ ಅದ್ರಲ್ಲಿ ಅವ್ರ ಕೆಲವು ಶಕ್ತಿಗಳನ್ನ ತುಂಬಿರ್ತಾರೆ ಮುಂಚೆನೆ, ಮತ್ತೆ ಅದ್ರ ಜೊತೆಗೆ ನಾವು ನಮ್ಮ ಶಕ್ತಿಗಳನ್ನ, ಎನರ್ಜಿಗಳನ್ನ ಮೆಡಿಟೇಷನ್ ಮುಖಾಂತರ ಪಾಸ್ ಮಾಡ್ಬೇಕಾಗತ್ತೆ. ಸೊ ಎರಡು ಕನೆಕ್ಟ್ ಆಗಿ ಅದು ಒಂದೇ ಒಳ್ಳೆಯ ಎನರ್ಜಿಗಳನ್ನ ನಮಗೆ ಬೇಕಾಗ್ತಕ್ಕಂತ, ನಮ್ಮ ಕೆಲ್ಸಕ್ಕೆ ಬೇಕಾಗ್ತಕ್ಕಂತ ಶಕ್ತಿಗಳನ್ನ ಕೊಡ್ತಾ ಇದೆ ಮಂತ್ರದಂಡ. ಇದು ಮರ ಅಂತ ಹೇಳಿದ್ರಲ್ಲ ಅವರು, ಒಂದು ಶಿವಾನಿ ಮರ ಅಂತ ಹೇಳಿದ್ರು. ಈ ಒಂದು ಆ ಮರದ ಮುಖಾಂತರ ಅವ್ರ ಶಕ್ತಿಗಳು ತುಂಬಿರೋದ್ರಿಂದ, ಮತ್ತೆ ನಮ್ಮ ಮೆಡಿಟೇಷನ್ ಮಾಡ್ಕೊಂಡು ಶಕ್ತಿಗಳು ತುಂಬ್ಕೊಂಡು ಕನೆಕ್ಟ್ ಮಾಡೋದ್ರಿಂದ ಅದು ಇನ್ನು ನಮ್ಗೆ ಏನೋ ಡಿಲೇ ಆಗ್ತಕ್ಕಂತ ಕೆಲ್ಸಗಳು ಬೇಗ ಆಗ್ಲಿಕ್ಕೆ ಇದು ಬಹಳ ಹೆಲ್ಪ್ ಆಗ್ತಾ ಇದೆ. ಅದು ಮೆಡಿಟೇಷನ್ಸ್ ಇರ್ಬೋದು, ನಮ್ಮ ಕಾರ್ಯಕ್ಷೇತ್ರಗಳು ಯಾವ್ದಾರು ಇರ್ಬೋದು, ನಾವೇನೋ ಸಂಕಲ್ಪ ಮಾಡ್ಕೊಂಡ್ರೆ ಅದು ಅದನ್ನ ರೀಚ್ ಮಾಡ್ಲಿಕ್ಕೆ ಬಹಳ ಬೇಗ ಆಗ್ತಾ ಇದೆ. ನಾನ್ ನೋಡ್ತಾ ಇದೀನಿ, ಯಾಕೆಂದ್ರೆ ಲಾಸ್ಟ್ 15-20 ಡೇಸ್ ಇಂದ ನೋಡ್ತಾ ಇದೀನಿ ತಗೊಂಡ್ಮೇಲೆ ಏನೇನ್ ಆಗ್ತದೆ ಅಂತ. ಅದು ನೀವು ನಂಬಲ್ಲ, ಅದು ನಾವು ಏನಾರು ಹೇಳಿದ್ರೆ ಮಾತುಕತೆಗಳು ಸ್ಟಾರ್ಟ್ ಆಗುತ್ತೆ, ಮಾತಾಡ್ತಾರೆ. ಆ ರೀತಿಯ ವಿಚಾರಗಳು ಬರ್ತದೆ ಇತ್ತೀಚಿನ ದಿನಗಳು ನನಗೆ. ನನ್ ಕೈಲಿ ಹಿಡ್ಕೊಂಡೋಗ ನನ್ನ ಹತ್ರ ಮಾತಾಡ್ತಾರ ಅವ್ರು, ಮಾತಾಡೋ ಅನುಭವ ಆಗ್ತದೆ. ಎಸ್, ನೀನ್ ಇದ್ ಮಾಡು, ಹೋಗು, ನಾನು ಇದೀನಿ, ಅದು ವಾಕ್ಯಗಳು ಬರ್ತಾ ಇದೆ ಅದರಿಂದ. ಅಂದ್ರೆ ನಿಮ್ಗೆ ಒಂದು ಅಂದ್ರೆ ಒಳಗಡೆನೆ ಏನೋ ಒಂದು ಗೈಡ್ ಕೊಡ್ತಾ ಇದೆ ಅಂತ ಆಯ್ತು. ಹೌದೌದು, 100% ಗೈಡ್ ಕೊಡ್ತಾ ಇದೆ. ನೀವು ಅದನ್ನ ಇಟ್ಕೊಂಡು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನೋ ಒಂದು ಎಕ್ಸ್ಟ್ರಾ, ನಿಮ್ ಹಿಂದೆ ಒಂದು ಗುರು ಬಂದು ಜೊತೆಲಿ ಇದಾರೆ ಅಂತ. ಹೌದೌದು, ಹಿಂದೆ ಫಾಲೋ ಮಾಡ್ತಾ ಇದಾರೆ, ನಾನು ಇದೀನಿ ಅನ್ನೋ ಒಂದು ಧೈರ್ಯ. ಮತ್ತೆ ಸಡನ್ ಆಗಿ ಆ ಒಂದು ಅವರೇ ಬಂದ್ಬಿಡುತ್ತಲ್ಲ, ಚಿತ್ರಣನೇ ಬಂದ್ಬಿಡುತ್ತಲ್ಲ ಅಲ್ಲಿ. ಯಾಕೆಂದ್ರೆ ನಾವು ಅದನ್ನ ನಾಗದೇವತೆ, ಮೊನ್ನೆ ನಾನು ಮೆಡಿಟೇಷನ್ ಮಾಡುವಾಗ ಕನೆಕ್ಟ್ ಮಾಡಮ್ಮ ನಾಗ ಲೋಕಕ್ಕೆ ಕನೆಕ್ಟ್ ಮಾಡಿದ್ರು. ಅಷ್ಟು ಅದು ನಾನು ಯಾವತ್ತು ಆ ರೀತಿ ದೃಶ್ಯ ನಾನು ಯಾವತ್ತು ನೋಡಿರ್ಲಿಲ್ಲ. ಆ ರೀತಿ ದೃಶ್ಯನೇ ಪಾಸ್ ಆಯ್ತು. ದೊಡ್ಡ ಕ್ಷೀರ ಸಮುದ್ರ, ಅಲ್ಲಿ ವಿಷ್ಣು ಕೂತಿರ್ತಕ್ಕಂಥದ್ದು, ಅಲ್ಲಿ 7 ಎಡೆ ಸರ್ಪಗಳು, ಆ ಜಾಗದಲ್ಲಿ ನಾಗದೇವತೆ ಯಕ್ಷಿಣಿ ಅಮ್ಮ ನಿಂತಿರೋದು, ಅದು ಕೂಡ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ಅದು ಕೂಡ ಅನುಭವ ಚೆನ್ನಾಗ್ ಆಯ್ತು ನನಗೆ. ಒಂದೊಂದ್ ದಿನ ಮೆಡಿಟೇಷನ್ ಅಂದ್ರೆ ಸುಮಾರು ಒಂದು 20 ನಿಮಿಷ ಹೋಗ್ಬೇಕು ನಾವು, ಸುಮ್ನೆ ಕೈಲಿ ಇಟ್ಕೊಂಡ್ರೆ ಆಗಲ್ಲ. ಅದನ್ನ ಇಟ್ಕೊಂಡು ನಾವು ಒಂದು 5-6 ನಿಮಿಷಕ್ಕೆ ಪ್ರಾಪರ್ ಮೆಡಿಟೇಷನ್ ಮಾಡಿ ಡೀಪ್ ಅನಾಲಿಸಿಸ್ ಹೋದಾಗ ಅದು ಕನೆಕ್ಷನ್ಸ್ ಬೇರೆ ಹೋಗ್ಬಿಡುತ್ತೆ. ಇದ್ರದ್ದು ಲೋಕನೇ ಬೇರೆ. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ತುಂಬಾ ನಿಮ್ಗೆ ಒಳ್ಳೆ ಅನುಭವ ಆಗೈತೆ ಸರ್ ಈ ದಂಡದಿಂದ? ಅಲ್ಲ, ಆಗಿದೆ. ಮೊದಲು ಮೆಡಿಟೇಷನ್ ಇದ್ವಿ, ಬಟ್ ಮಂತ್ರದಂಡ ಬಂದ್ರೆ ಒಂದು ಡಿಫ್ರೆಂಟ್ ಎನರ್ಜಿ ಇದೆ. ಎಸ್, ನಾನು ಇದೀನಿ ನಿನ್ ಜೊತೆ, ನಥಿಂಗ್ ಟು ವರಿ ಅನ್ನೋ ಒಂದು ಧೈರ್ಯ ಇದೆ. ಇದೀನಿ, ನಾನು ಎದುರ್ಕೋಬೇಡ ಅನ್ನೋ ಒಂದು, ಅದು ಯಾರು ಹೇಳ್ತಾರೆ ಹೇಳಿ, ಯಾರು ಕೊಡಕ್ಕಾಗಲ್ಲ ಆ ಧೈರ್ಯಗಳನ್ನೆಲ್ಲ. ಆ ಮಂತ್ರದಂಡ ನಮ್ ಜೊತೆಲಿ ಇದ್ರೆ ಲೈಕ್ ಒಂದ್ ಮಗು ಇದ್ದೆ ನಮ್ ಜೊತೆಲೆ ಇದೆ ನಂಗೆ ಅನುಭವಗಳು ಆಗ್ತಾ ಇದೆ. ಅದು ಚೆನ್ನಾಗಿ ಆಗ್ತಾ ಇದೆ. ನೀವು ಅದನ್ನ ಯೂಸ್ ಮಾಡ್ತಾ ಇರೋದಾಗ್ಬೋದು, ಇಲ್ಲ ನೀವು ಅದನ್ನ ಬಳಸಿರೋದು ಯಾವ್ದಾದ್ರು ಒಂದು ಫೋಟೋನೋ ಇಲ್ಲ ವಿಡಿಯೋನೋ ಇದ್ರೆ ನನಗೆ ಅದು ನವೀನ್ ಅವ್ರಿಗೆ ಶೇರ್ ಮಾಡಿ, ಅವ್ರ ಕಡೆಯಿಂದ ನಾನು ಕಲೆಕ್ಟ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ನಾನು ಮಾಡ್ತೀನಿ, ಶೇರ್ ಮಾಡ್ತೀನಿ. ಸೊ ಅದು ನಿಮ್ಗೆ ಯಾವ ತರ ನೀವು ಯೂಸ್ ಮಾಡ್ತಾ ಇದ್ದೀರಾ, ನೀವು ಸಾಧ್ಯವಾದ್ರೆ ಅದರಲ್ಲಿ ಕಾಣಿಸ್ಕೊಳ್ಳಿ. ಅದನ್ನ ಹೆಂಗ್ ಯೂಸ್ ಮಾಡಿದ್ದೀರಾ ಮತ್ತೆ ಯಾವ ತರ ಅದು ಸಪೋರ್ಟ್ ಆಗೈತೆ ನಿಮ್ಗೆ, ಅದು ನಮ್ಮ ವೀಕ್ಷಕರಿಗೆ ತೋರಿಸೋಣ. ಎಷ್ಟು ನಾನು 2-3 ನಿಮಿಷದ ವಿಡಿಯೋ ಮಾಡಿ ಕಳಿಸ್ತೀನಿ. ಮಾಡಿ ಕಳಿಸಿ. ತೊಂದರೆ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ಸ್.
ಸೂಪರ್. ಅಂದರೆ ತುಂಬಾ ಒಂದು ಅನುಭವ ಇವ್ರಿಗೆ ಆಗೈತೆ. ಇದು ಫಸ್ಟ್ ಟೈಮ್ ಈ ಥರ ದಂಡದಿಂದ ಎನರ್ಜಿಗಳು ಕನೆಕ್ಟ್ ಆಗ್ತಾ ಇರೋದು. ಹೌದು ಬೇರೆ ಬೇರೆ ಒಂದಷ್ಟು ಒಂದು ಶಕ್ತಿನ ಅವರು ನೋಡ್ತಾ ಇದ್ದಾರೆ ಈ ಥರದ್ದು. ಇವಾಗ ಅವ್ರ ಹತ್ರ ಏನಿದೆ ಅಮ್ಮನವರು, ಅದು ಬಂದು ಸರ್ಪರೂಪನೇ ಇರೋದು. ನನ್ನ ಹತ್ರ ಬಂದು ಸುತ್ಕೊಂಡಿತ್ತು ನನ್ನ ಬಾಡಿನ. ನಾನು ಕೇಳ್ಕೊಂಡೆ, ಯಾಕೆ ನೀವು ನಮ್ಮ ಹತ್ರ ಬರ್ತಾ ಇದ್ರ ಅಂದಿದ್ಕೆ, ಅವ್ರಿಗೆ ಅವರು ತೋರಿಸಿರೋದ್ರಲ್ಲ ನಮ್ಗೆ ತುರ್ಸಿಲ್ಲ, ಆ ಥರ ನನಗೆ ಅನುಭವ ಆಗೋದು ಸುತ್ಕೊಂಡಿರೋ ಥರ. ಓಕೆ, ಮಾಡ್ಬೇಕಾರೆ ಒಂದೊಂದು ದಿನ ಒಂದೊಂದು ಅವರ್ ಕೆಲಸ ಮಾಡ್ತೀವಿ ದಂಡದ ಮೇಲೆ. ಅದು ನೀಟಾಗಿ ಬರಬೇಕು ಅಂತ, ಅದು ಡ್ರೈ ಆಗಬೇಕು, ಮತ್ತೆ ಮರ ಒಣಗಬೇಕು. ಅವಾಗ ಕೆತ್ತಬೇಕಾರೆ ಅದು ನಮ್ಮ ಮೇಲೆ ಬರೋ ಒಂದು ಆವಾಸನೆ ಗೊತ್ತಾಗುತ್ತೆ ನಮಗೆ, ಆ ಸ್ಪರ್ಶ ಗಾಳಿ ಮುಖಾಂತರ. ಅದ್ರಲ್ಲಿ ಮಾಡ್ಕೊಂಡು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದರಲ್ಲಿ ನಾವು ನಮ್ಮದೇ ಆದಂಥ ಒಂದು ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಮಾಡ್ಕೊಡ್ತೀವಿ ನಾವು. ಆದಿಶಕ್ತಿ ಈ ಕಡೆಯಿಂದ. ಆದಿಶಕ್ತಿ ಬ್ರಹ್ಮಾಂಡ ಶಕ್ತಿ ಅಂದ್ರೆ ಪಾರ್ವತಿದು. ಆ ಶಕ್ತಿ ಕನೆಕ್ಟ್ ಮಾಡಿದಾಗ ನೀವು ಯಾವ ಶಕ್ತಿನಾರ ಮಾಡ್ಕೊಬೋದು. ಒಂದು ವಿಗ್ರಹದಲ್ಲಿ ಏನಿದೆ ಶಕ್ತಿ ಅದನ್ನು ತುಂಬಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಖುಷಿ ಆದ್ರು ಅವ್ರು. ಸೊ ನಾನು ಇನ್ನೊಂದು ಮರ್ತುಬಿಟ್ಟೆ, ಹೂವು ಪ್ರಸಾದ ಕೊಡ್ತಾರೆ ಇತ್ತು, ಅವ್ರನ್ನ ಕೇಳಬೇಕಿತ್ತು, ಮರ್ತೋದೆ. ಓಕೆ, ಅಂದರೆ ಈಗ ಏನೋ ಒಂದು ಕೆಲಸಕ್ಕೆ ಇದಾಗುತ್ತೋ ಇದು ಆಗಲ್ವೋ, ಈ ಥರ ಏನಾದರೂ ಆ ದಂಡದ ಮೇಲೆ ಹೂವು ಇಟ್ಟು ಅದು ಎಡಗಡೆನೋ ಬಲಗಡೆನೋ ಬೀಳೋ ಥರನ ಯಾವ ಥರ ಅದು ಆ ಥರನೂ ಕೇಳ್ಬೋದು. ಮತ್ತೆ ನಾವು ಕೈಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡ್ರೆ, ನಾವೇನಾರ ಕುರ್ತ್ಕೊಂಡ್ರೆ, ಮತ್ತೆ ಏನಾರ ವಸ್ತುಗಳು ಇಟ್ಟರೆ, ಇಲ್ಲ ಏನಾರ ಎನರ್ಜಿಗಳಿದ್ರೆ ಅದು ಕರ್ಕೊಂಡು ಹೋಗ್ತದೆ ನಮ್ಮನ್ನ. ತಳ್ದಂಗೆ ಕರ್ಕೊಂಡು ಹೋಗುತ್ತೆ. ನಾನು ಇಲ್ಲಿದ್ದೀನಿ ಅನ್ನೋದು ಸೂಚನೆ ತೋರಿಸುತ್ತೆ. ಬೇರೆಯವ್ರ ಹತ್ರ ಯಾರಿಗಾರ ನೆಗೆಟಿವ್ಗಳು ಇಲ್ಲಿ ಪಾಸಿಟಿವ್ ಆಗಲಿ ಅದನ್ನ ಇಟ್ಕೊಂಡು ನಾವೇನೋ ಮಂತ್ರ ಹಾಕಿದ್ರೆ ಆ ಎನರ್ಜಿನ ಡಿಸ್ಕನೆಕ್ಟ್ ಮಾಡುತ್ತೆ. ಬೇರೆ ಅದು ಏನು ಬೇಕಾಗಿರಲ್ಲ, ಒಂದು ಮಂತ್ರ ದಂಡ ಇದ್ರೆ ಸಾಕು. ಆ ಥರ ವಿಡಿಯೋನ ಅವ್ರು ಏನಾರ ಕಳಿಸಿದ್ರೆ ನಾನು ಕಳಿಸ್ತೀನಿ. ಇವಾಗ ನಾವೆಲ್ಲ ಮಾಡ್ಕೊಟ್ಟಿರೋ ಪಬ್ಲಿಕ್ ಮಾಡಿದಷ್ಟು ಎನರ್ಜಿ ಕಮ್ಮಿ ಆಗುತ್ತೆ. ತಾಂತ್ರಿಕ ವಿಧಿಯಲ್ಲಿ ಯಾವ ಗುಪ್ತವಾಗಿ ನಾವು ಜಾಸ್ತಿ ಮಾಡಿದಷ್ಟು ಅದು ಪವರ್ ಜಾಸ್ತಿ ಇರುತ್ತೆ. ಅವ್ರ ವಿಡಿಯೋ ಕಳಿಸಿ ನಾನು ಕಳಿಸ್ಕೊಡ್ತೀನಿ, ನಿಮಗೆ ತೋರಿಸ್ಬೋದ ನೀವು. ಸೊ ಈ ದಂಡಗಳು ಬಂದು ಯಾರಿಗೆ ಅವಶ್ಯಕತೆ ಏನು ದಂಡ ಇರುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ಆ ದೈವಕ್ಕೆ ಸಂಬಂಧಪಟ್ಟಿದ್ದೇನೋ ಅಲ್ಲಿ ಈ ಥರ ಬೇಕು ಅಂತ ಸೂಚನೆ ಸಿಕ್ಕರೆ ಮಾತ್ರ ಆ ದಂಡಗಳು ಆ ಥರ ಶೇಪ್ ಬರುತ್ತೆ. ಶೇಪ್ ಬರುತ್ತೆ ಅಂದರೆ ಅವರು ಹೇಳ್ಬೇಕು ನಮಗೆ, ನಿಮಗೇನು ಅಮ್ಮನವ್ರು ತೋರಿಸ್ತಾ ಇದ್ರಲ್ಲಿ ಆ ದೇವಿ ಪೂಜೆ ಮಾಡ್ತಾ ಇದ್ದಾರೆ, ಇಲ್ಲ ಅಮ್ಮನ ಇವ್ರು ಗಣದೇವ್ರನ್ನ ಪೂಜೆ ಮಾಡ್ತಾ ಇದ್ದಾರಾ, ಯಾವ ದೇವಿನ ಪೂಜೆ ಮಾಡಿದ್ರೆ ಅದ್ರ ಬಗ್ಗೆ ಮಾತ್ರ ನೋಡೋರು ಮಾತ್ರ ನಮಗೆ ಪಿಕ್ಚರ್ ಕಾಣಿಸುತ್ತೆ. ಇದು ಈಗೇನು ಅವ್ರ ಪೂಜೆಗೆ ಇಲ್ಲ ಪ್ರೊಟೆಕ್ಷನ್ಗೆ ಏನಕ್ಕೋಸ್ಕರ ಅವರು ನಿಮ್ಮ ಹತ್ರ ಇದ್ದಾರೆ? ಅವ್ರಿಗೆ ಅಮ್ಮನವ್ರು ಕನ್ಸಲ್ಲಿ ತೋರಿಸೋರಂತೆ ಯಾವಾಗ್ಲೂ ಧ್ಯಾನ ಮಾಡ್ಬೇಕಂದ್ರೆ, ನಮಗೆ ಈ ಥರ ಒಂದು ಬೇಕು, ವಿಗ್ರಹ ಬೇಕು ಅಂತ. ಅವರು ವಿಗ್ರಹ ಇಟ್ಕೊಳಕ್ಕೆ ಜಾಗ ಇಲ್ಲ, ಪೂಜೆ ಮಾಡೋಕ್ಕೆ ಮಾಡಲ್ಲ ಅವರೆಲ್ಲ, ಬರೀ ಧ್ಯಾನ ಮಾಡ್ಕೊಂಡು ಹೀಲಿಂಗ್ ಮಾಡ್ಕೊಂಡು ಇರೋರಲ್ವಾ. ಹಂಗಾಗಿ ದಂಡ ಬೇಕು ಅಂದಾಗ ದಂಡನ ನಾನು ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ದಂಡಗಳನ್ನ ಯೂಸ್ ಮಾಡ್ಕೋಬಹುದು ನಾವು ಎಲ್ಲ ಥರ ಕೆಲಸಕ್ಕೂ ಯೂಸ್ ಮಾಡ್ಕೊಬೋದು. ಒಂದು ಶಕ್ತಿನ ಯಾವ ಥರ ಯೂಸ್ ಮಾಡ್ಕೊಬೋದು ಅದೇ ಥರ ಎಲ್ಲ 5 ಕರ್ಮಗಳಿಗೂ ಯೂಸ್ ಮಾಡ್ಕೊಬೋದು. ಎಲ್ಲ ಕಡೆ ಅದನ್ನ ಎತ್ಕೊಂಡು ಹೋಗ್ಬೋದು. ಕಾರ್ಯಸಿದ್ಧಿನೂ ಹೋಗುತ್ತೆ, ಧನವಶೀಕರಣ, ಜನವಶೀಕರಣ, ಜನ ಆಕರ್ಷಣೆ, ಪುರುಷ ವಶ, ಶ್ರೀ ವಶ, ಈ ಥರ ಎಲ್ಲ ವಶೀಕರಣನೂ ಹೋಗುತ್ತೆ. ಇದನ್ನ ನಮ್ದವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕೈ ಹಿಡಿತದೆ. ನಂಬಿಕೆ ಇಲ್ದವ್ರಿಗೆಲ್ಲ ಏನೋ ಅದು ವರ್ಕೇ ಮಾಡಲ್ಲ. ಸೊ ಇದನ್ನ ಕಾಮನ್ ಪರ್ಸನ್ ಬಳಸೋಕ್ಕಾಗಲ್ಲ. ಕಾಮನ್ ಪರ್ಸನ್ನು ಅವ್ರ ದೇವ್ರ ಬಗ್ಗೆ ಸಿದ್ಧಿ ಸಾಧನೆ ಮಾಡಿರೋ ಬಗ್ಗೆ ತಗೊಂಡ್ರೆ ತುಂಬ ಬೆನಿಫಿಟ್ ಇರುತ್ತೆ. ಸಾಮಾನ್ಯ ಜನಕ್ಕೆ ಮಾತ್ರ ಅಷ್ಟೊಂದು ಅವ್ರಿಗೆ ಅನುಭವ ಆಗಲ್ಲ. ಯಾರಾದರೂ ಸಾಧನೆ ಮಾಡೋರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಹೌದು, ಪೂಜೆ ಮಾಡೋರಿಗೆ, ಪೂಜಾರಿಗಳಿಗೆ, ಮತ್ತು ದೇವಸ್ಥಾನಕ್ಕೆ ಇಂಥವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಚೆನ್ನಾಗಿ. ಈಗ ನಾರ್ಮಲ್ ಜನಕ್ಕೆ ಅವ್ರಿಗೇನು ಅದು ಗಂಧ ಗಾಳಿನೇ ಗೊತ್ತಿಲ್ಲ ಅಂತ ತಗೊಂಡ್ಬಿಟ್ರೆ ಏನು ಯೂಸ್ ಆಗಲ್ಲ. ಅವ್ರಿಗೆ ಅನುಭವಕ್ಕೆ ಬರಲ್ವಲ್ಲ ಅದು ನಾವು ಮಾಡಿಕೊಟ್ಟಿರೋದು. ಹಂಗಾಗಿ ನಾರ್ಮಲ್ ಜನಕ್ಕೆ ಅಷ್ಟಕ್ಕಷ್ಟೇ. ದಂಡ ಮಾಡಬೇಕಾದ್ರೆ ಇವಾಗ ನೀವು ಬಂದು ನಿಮಗೆ ಗೊತ್ತಿರೋ ಜಾಗಗಳಲ್ಲಿ ಅದನ್ನ ಮಾಡಿಸ್ತೀರಾ? ಇಲ್ಲ, ನಮ್ಮ ಅಣ್ಣರೇ ಮಾಡ್ತಾರೆ. ಸೊ ಅದು ಮಾಡಬೇಕಾದ್ರೆ ಸೂಚನೆಗಳು ಸಿಗ್ತಾವ? ಹೌದು. ಯಾವ ಥರ ಸೂಚನೆಗಳು ಸಿಗ್ತವೆ? ಮಾಡ್ಬೇಕಾದ್ರೆ ಅವ್ರು ಕೆತ್ತಬೇಕಾದ್ರೆ ಮನ್ಸಿಗೆ ಹಾಕ್ತಾರೆ, ಈ ಥರ ಬೇಡ ನಮಗೆ, ಈ ಥರ ಬೇಕು, ಇದು ಈ ಥರ ಸರಿ ಇಲ್ಲ. ಏನಾದ್ರು ಒಳಗಡೆ ಹುಳ ಇದ್ರೂ ಅವ್ರು ತೋರಿಸ್ತಾರೆ. ಅಲ್ಲಿ ಕೆತ್ತಕ್ಕೆ ಆಗಲ್ಲ, ಅದು ಡ್ಯಾಮೇಜ್ ಆಗುತ್ತೆ ಮರ. ಆಮೇಲೆ ಅದು ಮರ ಸರಿ ಇಲ್ಲ, ಇದಕ್ಕೆ ಅವ್ರು ಕುತ್ಕೊಳಕ್ ಆಗಲ್ಲ ಅಂದರೆ ಅದು ಎಷ್ಟೇ ನಾವು ಕೆಲಸ ಮಾಡ್ಬೇಕಾದ್ರೂ ಅದು ಮಾಡೋಕ್ಕೆ ಆಗಲ್ಲ. ಡಿಸ್ಕನೆಕ್ಟ್ ಮಾಡಿಸುತ್ತೆ, ಇಲ್ಲ ಏನಾದ್ರು ಪ್ರಾಬ್ಲಮ್ ತೋರಿಸುತ್ತೆ, ಇಲ್ಲ ಕನ್ಸಲ್ ಬಂದು ಹೇಳ್ಬಿಡ್ತಾರೆ ನಂಗೆ ಇದು ಬೇಡ. ಸೊ ಅದು ಕೆತ್ತನೆ ಮಾಡಬೇಕಾದ್ರೆ ನಿಮ್ಗೆ ಅನುಭವ ಬರುತ್ತೆ. ಅಂದ್ರೆ ದೈವನೇ ಅದಕ್ಕೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೋತದೆ. ಹೌದು, ಬಂದು ನಿಂತ್ಕೊಂಡಿರ್ತಾರೆ ಅಂಗಡಿ ಹತ್ರ, ಒಳಗಡೆನೆ ಕೂತ್ಕೊಂಡಿರ್ತಾರೆ. ಆದರೆ ನಮ್ಗೆ ಅನುಭವಕ್ಕೆ ಬರುತ್ತೆ, ಬೇರೆಯವ್ರಿಗೆ ಅನುಭವಕ್ಕೆ ಬರಲ್ಲ. ಅವೆಲ್ಲ ನಾವು ಅವ್ರಿಗೆ ಮಾಡಿ ಕೊಡೋ ಗಂಟನೂ ನಮ್ಮ ಜೊತೆಲೇ ಇರ್ತಾರೆ ಅವರು.
ನಾವು ಪೂಜೆ ಪುನಸ್ಕಾರಗಳು ಮಾಡಿ ಅವ್ರಿಗೆ ಸಮಾಧಾನ ಮಾಡಿ ಕಳ್ಸೋ ಗಂಟೆ ನಮ್ಮ ಜೊತೆಲೇ ಇರ್ತಾರೆ ಅವರು. ಆಮೇಲೆ ನಾವು ಯಾವಾಗ ಅವ್ರಿಗೆ ಕೈ ಕೊಡ್ತೀವಿ ಅವಾಗ ಶಿಫ್ಟ್ ಆಗ್ಬಿಡ್ತದೆ ಅವ್ರಿಗೆ. ದಂಡದಿಂದ ಹೋಗ್ತಾರೆ. ಹೋಗ್ಬಿಡ್ತಾರೆ, ಅವ್ರ ಜೊತೆ ಇರ್ತಾರೆ ಅವಾಗ. ತುಂಬ ಒಳ್ಳೆ ಇಂಟ್ರೆಸ್ಟ್ ಇರೋ ವಿಚಾರ ಐತೆ ದಂಡದ್ದು. ಸಾಮಾನ್ಯವಾಗಿ ದಂಡನ ನಾವು ಪ್ರೊಟೆಕ್ಷನ್ಗೋ ಇಲ್ಲ ಇನ್ನೊಂದಕ್ಕೋ ಏನಕ್ಕನ ಕೈಯಲ್ಲಿ ಇಟ್ಕೊಂಡು ಹೋದರೆ ಅನ್ನೋದು ಅಷ್ಟೇ ಗೊತ್ತಿತ್ತು. ಬಟ್ ಇದರಲ್ಲಿ ಎನರ್ಜಿ ಇರುತ್ತೆ, ಶಕ್ತಿ ಇರುತ್ತೆ, ದೈವ ಆಹ್ವಾನ ಆಗಿರುತ್ತೆ, ಮತ್ತು ಅಲ್ಲಿ ಕೇಳಿದ್ದು ವರಪ್ರಸಾದಗಳು, ಹೂಪ್ರಸಾದಗಳು ಇವೆಲ್ಲ ನಡೀತವೆ. ಅಂದರೆ ಒಂದು ರೀತಿ ಸ್ಪೆಷಲ್ ಐತೆ. ಮತ್ತು ಇವ್ರು ಬಂದು ಬೇರೆ ದೈವಗಳಿಗೆ ಕನೆಕ್ಷನ್ ಆಗಿರೋದು, ಲೋಕಕ್ಕೆ ಹೋಗಿ ಬಂದಿರೋದು ಇವೆಲ್ಲ ಹೇಳಿದ್ರು. ಇದು ಹೊಸ ವಿಚಾರ ನಮ್ಮ ಗಮನಕ್ಕೂ ಕೂಡ. ಬಟ್ ದಂಡ ಇಷ್ಟೆಲ್ಲ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಇದು ಗ್ರೇಟ್. ಮಂತ್ರದಂಡ ಇದರಲ್ಲಿ ಯಾರಿಗಾರ ಅವಶ್ಯಕತೆ ಇರೋರು ಇದನ್ನು ವಿಗ್ರಹಗಳನ್ನು ಮಾಡ್ತೀವಿ. ವಿಗ್ರಹಗಳನ್ನ ಮಾಡಿದಾಗ ಆ ದೇವತೆಯನ್ನು ಅವರು ಆರಾಧನೆ ಮಾಡಿದ್ರೆ ಮಾತ್ರ ಮಾಡ್ಕೊಡ್ತೀವಿ. ಅದರಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಮರದ ವಿಗ್ರಹಗಳಲ್ಲಿ. ಅದಕ್ಕೆ ನಾವೇ ಅದರ ಒಂದು 5 ಮರದ ಶಕ್ತಿ ಇರುತ್ತೆ, ಅದನ್ನು ನಾವು ಅದಕ್ಕೆ ಒಳಗಡೆ ತುಂಬಿ ಪವರ್ ತುಂಬಿರ್ತೀವಿ ನಾವೇ ಶಕ್ತಿಯಿಂದ, ಆದಿಶಕ್ತಿಯಿಂದ. ಓಕೆ, ಸೂಪರ್. ಸೊ ವೀಕ್ಷಕರೇ, ಇದೊಂದು ದಂಡ ನವೀನ್ ಅವ್ರು ಮಾಡಿಕೊಟ್ಟಿದ್ರು ಒಬ್ಬರಿಗೆ. ಸೊ ಅವ್ರು ನಮ್ಮ ಜೊತೆ ಮಾತಾಡಿದ್ರು. ಸ್ಪಿರಿಚುವಲಲ್ಲಿ ಆಲ್ರೆಡಿ ಅವರು ಒಂದಷ್ಟು ಸಾಧನೆ ಮಾಡವ್ರೆ. ಹಾಗಾಗಿ ಅವ್ರಿಗೆ ಸ್ಪಿರಿಚುವಲ್ ಸಾಧನೆಗೆ ಈ ದಂಡ ಹೆಲ್ಪ್ ಆಗ್ತಾ ಇದೆ. ಸೊ ಅದು ಅವರು ನೀಟಾಗಿ ಬಿಡಿಸಿ ಹೇಳಿದ್ರು. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.